ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಓಂ ಸದ್ಯೋಜಾತಂ ಪ್ರತ್ಯಾಮಿ ಸದ್ಯೋಜಾರಾಯ ನಮಃ ಭವೇ ಭವೇನಾದಿವಸ್ವಾನ್ ಮಮ ಭವೇ ಭವಶ್ರೀಯ ಮಮ ಮುಖಾರಮ್ಮ ವಸ್ತ್ರೈಕಲ್ಪಯಾಮಿ ಗಂಧಂಧಾರಯ ಪವಿತ್ರ ಚೂರ್ಣಂ ಸಮಯ ನಾನಾವಿಧೀನ ಓಂ ಮನಸ್ವರೇ ಸ್ವಾಮೇನ ಗಂಧಾಢ್ಯೋ ಧೂಪಮಾಗ್ರೇ ಸರ್ವ ದೇವಾನಾಂ ಜಗಂಟಾನಾರಂ ಶ್ರಾಪಯಾಮೇನ್ನ ದೇವ ಪುಂಗವ ಪುರಂದರ ಶಿವ ಜಯ ಶಂಕರ ಲಿಂಗ ಜಯ ಜಯ ತುಂಗ ಜಯ 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 ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಮಹಾದೇವ सदैव संतो सिद्धेश्वर महाराज की जय स्वयं प्रतत्व बुझा उत्सव की जय सहस्र ब्रह्मवीर मंत्र शिवाचार्य महाराज की जय कायक योगी सिद्धार्थ महाराज की जय शिवसांबरे नमः पार्वती परमेश्वर महादेव मानव धर्म के धारम शिवसांबरे नमः पार्वती परमेश्वर महादेव शतमान भवति शतयोरभ्यो यार कुत्तो तस्मै श्री गुरुवे नमः ओम त्रैलोक संपदाले क्या सर्वले गणपते सच्चिदानंद रूपाय शिवाय ब्रह्मण्ये नमः ओम सद्योजातं वस्वरं भवात् भवाय नमः यं भगवन्तं देवत्रं महादेवः हरिवणमत्रोष्वार समर्पयामि जय शंकर लिंग जय जय तुंग जय जय तुंग जय जय सिद्धाराम सर्वेश्वर शांत पावना पारिमुक्तिकरण जय शंकर लिंग जय जय तुंग जय जय ನಿಮ್ಮ ಜೀವನದಲ್ಲಿ ಬೆಳಕಾಗಿರಲಿ ಅನ್ನೋ ಗುರುಪದವು ಬರುತ್ತೆ. ಯಾವುದೇ ಕಾರ್ಯದಲ್ಲಿ ಮೊದಲು ಗುರುದೇವೋ ಮಹಾದೇವೋ ಗುರುದೇವ ಸದಾ ಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅನ್ನೋ ಗುರುವಿನ ಸ್ತೋತ್ರವನ್ನೇ ಮಾಡ್ತಕ್ಕಂಥದ್ದು. ಹಂಗೆ ಈ ಮೊದಲಿಗೆ ಗುರು ಪೂರ್ಣಿಮಾ, ಈಗ ಗುರುವಿನ ಪಾದ ಪೂಜೆ, ಇನ್ನು ಶ್ರಾವಣ ಮಾಸ, ಆಮೇಲೆ ದಸರಾ, ಆಮೇಲೆ ದೀಪಾವಳಿ, ಆ ಕಾರ್ಯಕ್ರಮಗಳಿಗೆ ಹಬ್ಬಗಳೆಲ್ಲ ಬರ್ತಾ ಅದಕ್ಕೆ ಮೊದಲೇ ಗುರು ಪೂರ್ಣಿಮಾ ಕಾರ್ಯಕ್ರಮ ಮೊದಲು ಪ್ರಾರಂಭವಾಗಿದೆ. ಅದರಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ಗುರು ಪೂರ್ಣಿಮಾ ಬಹಳ ಮಹತ್ವ ಪಡುವಂತಾಗಿದೆ. ಎಂತೆಂಥ ಕಲಾವಿದರು ಮಾತನಾಡಿದರು, ಎಷ್ಟು ಸಂತೋಷ ಆಯ್ತು ನಮಗೆ. ಇದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ರು ಕೂಡ ಬಂದರಿಗೆ ಮಾತನಾಡೋಕೆ ಕೊಟ್ಟು ಅವ್ರು ಸುಮ್ಮನೆ ಕೊಟ್ಟು ಬಿಡೋದು. ಕೆಲವು ಜನ ಸ್ವಾಮಿಗಳು ನರಕವಿ, ಪೆದ್ದ ಕವಿ, ವಿಷಾದ ಕವಿ, 4 ಜನ ಕವಿಗಳಿರ್ತಾರೆ. ಹಂಗೆ ನಮ್ಮ ಜನಾರ್ದನ ತಾತನವರು ಹೆಂಗಪ್ಪ ಇವರು ವರಕವಿಗಳು. ಕೆಲವೊಂದು ಸಿದ್ದಯ್ಯ ತಾತನವ್ರ ಮೇಲೆ ಪದಗಳನ್ನು ಕೂಡ ಸ್ವಯಂ ಬರೆದವರು. ಆಮೇಲೆ ಉತ್ತಮ ಭಾಷಣಕಾರರು. ಇವರಿಗೆ ಯಾವ ಡಾಕ್ಟರೇಟ್ ಪದವಿ ಇಲ್ಲ, ಕಾಶಿ ಒಳಗೆ ಹೋಗೋದಿಲ್ಲ, ಯಾವ ಸುತ್ತೂರು ಮಠಕ್ಕೆ ಹೋಗಿಲ್ಲ, ಬೆಂಗಳೂರಿನಲ್ಲಿ ಹೋಗಿಲ್ಲ, ಯಾವ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿ ತಗೊಂಡಿಲ್ಲ. ಆದರೂ ಕೂಡ ಇವ್ರಿಗೇನಾಗಿದೆ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಗುರು ಸೇವಾ, ದೇವಿಯ ಉಪಾಸಕರು. ಮಹಾಕವಿ ಕಾಳಿದಾಸರು ಮಹಾದಂಡ ಕಾಳಿದಾಸ ಅವರ ವರಕವಿ. ಕಾಳಿದಾಸ ಯಾರು? ವರಕವಿ.
ದೇವಿಯ ಉಪಾಸನೆಯಿಂದ ಒಂದು ಮಹಾಕಾರ್ಯವನ್ನು ಬರ್ತಕ್ಕಂಥನಾದ ಮಹಾಕವಿಯಾದ. ಹಂಗೆ ಇವರು ದೇವಿ ಕಾಳಿದಾಸನಿಗೆ ನಾಲಿಗೆ ಮೇಲೆ ಓಂಕಾರವನ್ನು ಬರೆದು, ಹಾಗೆ ಇವರಿಗೆ ದೇವಿ ಓಂಕಾರವನ್ನು ಪ್ರತ್ಯಕ್ಷವಾಗಿ ಬರೆದಿಲ್ಲ, ಪರೋಕ್ಷವಾಗಿ ಬರೆದಿದ್ದಾಳೆ. ಪರೋಕ್ಷವಾಗಿ. ಆದ್ದರಿಂದ ಇವತ್ತಿನ ಪೂರ್ಣಿಮೆಯ ಒಳಗೆ ವಿಶೇಷವಾಗಿ ಮಾತಾಡಿಕೊಂಡು ನಮಗೆ ಬಹಳ ಆನಂದ ಆಯಿತು. ಸ್ವಭಾವ ಅಂತ ಕರೀತಾರೆ. ಇಲ್ಲಿ ಗುರು ಮತ್ತು ದೇವರು ಶಿವ, ಗುರು ಮತ್ತು ಶಿವ ಇವೆರಡವನ್ನು ನಾವು ಯೋಚನೆ ಮಾಡಬಹುದು. ನಿಮಗೆ ಈ ಸ್ವಾಮಿಗಳ ನೇರವಾಗಿ ದೇವರನ್ನ ನೀವು ನೋಡಕ್ಕಾಗಲ್ಲ. ಗುರುಗಳನ್ನ ನಮಸ್ಕಾರ ಮಾಡಿಬಿಟ್ರೆ ದೇವರನ್ನ ನಮಸ್ಕಾರ ಮಾಡಬೇಕು. ಇಲ್ಲಿ ಏನೇನು ಬರ್ತಾವ ಅಂತಂದ್ರೆ ಬಹಳಷ್ಟು ಮಂದಿ ನಮಗೆ ಗೊಂದೈತಿ. ಏನು ಗೊಂದ? ಗುರು 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 ಅಂತಾರಲ್ಲಪ್ಪ, ಸ್ಕೂಲಾಗಿ ಹೇಳಿ ಗುರು ಒಬ್ಬ ಇರ್ತಾನ, ನಮಗೆ ಕಟಿಂಗ್ ಪಾರ್ಲರ್ ಹಿಡ್ಕೊಂಡು ಕೆಲಸವನ್ನ ಕಲಿಸಿದ ಗುರು ಇರ್ತಾನ, ಮತ್ತೆ ರೈತಾಪಿ ವರ್ಗದಲ್ಲಿ ಬೆಳೆಗಳನ್ನ ಯಾವ ಟೈಮ್ ಬಿತ್ತಬೇಕು ಅನ್ನುವಂಥದ್ದು ಗುರು ಇರ್ತಾನ. ಅನೇಕ ರೀತಿಯ ಗುರುಗಳು ನಮ್ಮಲ್ಲಿ ಕಾಣುತ್ತಿಲ್ಲ. ಹೌದಾ? ಅಷ್ಟೇ ಯಾಕೆ ಇವಾಗ ಲಿಂಗ ಮಧ್ಯೆ ಜಗತ್ಸರು ಅಂತೇಳಿ 12ನೇ ಶತಮಾನ ಹೇಳಿದ್ರೆ 21ನೇ ಶತಮಾನದಲ್ಲಿ ಏನೈತೆ? ಮೊಬೈಲ್ ಮಧ್ಯೆ ಜಗತ್ಸರು ಎಲ್ಲರೂ ಗುರು. ಅದೇ ಬಾಯ ಅಂದ್ಬಿಟ್ರೆ ಬಂದು, ಹೌದಾ? ಎಲ್ಲರಿಗೂ ಗುರು. ಅದು ಏನಂತ ಹೇಳ್ಬಿಡ್ತದೆ. ಅದರ ಮತ್ತಿಲ್ಲ ಜ್ಯೋತಿಷಿ, ನಾವು ಕಡಿಮೆ ಮಾಡ್ಕೊಬೇಕು. ಜ್ಯೋತಿಷಿ ಹೇಳೋದು AI. ಸುಮ್ಮನೆ ತಮಾಷೆ ಮಾಡಬೇಡ್ರಿ, ಅದು ಹೇಳೋದು ತಮಾಷೆ ಮಾಡಬೇಡ್ರಿ, ಸರಿಯಾಗಿ ಕೇಳ್ರಿ. ಇನ್ನು ಆಯ್ತು, ಉಂಬಕ್ ಕೂಡ ಕೊಟ್ಬಿಟ್ರೆ ಆಯ್ತಲ್ಲ ಅವಾಗೇನ, ಉಂಬಕ್ಕೊಂದು ಅವ್ರಿಗೂ ಗಂಡರಿಗೆ ಹೆಣ್ಮಕ್ಳಿಗೆ ಊಟ ಕೊಟ್ಬಿಟ್ರೆ ಅದು ಹೋಗಿರೋದು. ಅದಕ್ಕೆ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಯಾವ್ಯಾವ ಯಾವ ಗುರು ಹಾಕ್ತಾರೆ ಅಂತಂದ್ರೆ ಎಲ್ಲರ ಗುರುಗಳೇ. ಒಂದು ಅಕ್ಷರವನ್ನ ಕಲಿಸಿದವ, ಒಂದು ವಿದ್ಯೆಯನ್ನ ಕಲಿಸಿದವ, ಒಂದು ಕೆಲಸವನ್ನ ನಮಗೆ ಕೊಟ್ಟು ಅದರ ಬಗ್ಗೆ ಮಾಹಿತಿ ಕೊಡ್ತಾರಲ್ಲ, ಅವರು ಗುರುವಾಗೇ ಪರಿಣಮಿಸ್ತಾನೆ. ಆದರೆ ಸೂಚಕದ ಗುರು ಬೇರೆ, ಸೂಚಕದ ಗುರು ಬೇರೆ, ವಾಚಕದ ಗುರು ಬೇರೆ. ಸೂಚಕದ ಗುರು ಬೇರೆ, ವಾಚಕದ ಗುರು ಬೇರೆ, ಬೋಧಕದ ಗುರು ಬೇರೆ. ಅರ್ಥ ಮಾಡ್ಕೋಬೇಕು ನಾವು. ಹಾಗಾದ್ರೆ ಸೂಚಕದ ಗುರು ಯಾರು ನೋಡ್ರಿ? ಸೂಚಕದ ಗುರು ಯಾರು ಅಂತಂದ್ರೆ ಶಾಲೆಯಲ್ಲಿ ಪಾಠ ಮಾಡ್ತಾನಲ್ಲ, ನಮಗೆ ಪ್ರೌಢ ವ್ಯವಸ್ಥೆಯಲ್ಲಿದ್ದಾಗ ನಮ್ಮನ್ನ ವಿದ್ಯೆಗಳನ್ನ ಕಲಿಸ್ತಾನೆ, ಕಲಿಸಿ ಅದು ಹೇಳ್ತಾನೆ. ಸೂಚಕದ ಗುರು ಯಾಕೆ ಅಂತಂದ್ರೆ ಸೂಚನೆಯನ್ನ ಮಾಡ್ತಾನೆ. ಈ ತರ ಇರ್ಬೇಕು, ನೀನು ಹಿಂಗಿರ್ಬೇಕು, ನೀನು ಇಷ್ಟು ಇಲ್ಲ ಅಂತಂದ್ರೆ ಶಾಲೆ ಇರ್ತಾರ ಮಾಸ್ಟರ್ ಗುರು ಅನ್ನೋದು. ಇಲ್ಲ ಅವರು ಈ ಕೂತ್ಕೊಂಡು ಬರ್ತಾರಲ್ಲ, ಅವ್ರು ಯಾರು ನಾಗಾಸರಗಳನ್ನು ಗುರು ಅನ್ನೋದು, ಯಾರು ಗುರು ಅನ್ಬೇಕು ಅನ್ನೋದು ನಮ್ಗಿನ್ನ ಗೊತ್ತಾಗಲಿಲ್ಲ. ಹೌದಾ? ಅದಕ್ಕಾಗಿ ಇದರಲ್ಲಿ ಸೂಚಕದ ಗುರುವಾಗಿ ಪರಿಣಮಿಸುವರು ಯಾರಂದ್ರೆ ಶಿಕ್ಷಕ. ಇವರು ಶಿಕ್ಷಣದಲ್ಲಿ ಇರ್ತಾರೆ, ಶಿಕ್ಷಣವನ್ನು ನಮಗೆ ಕಲಿಸ್ತಾರೆ. ಆದರೆ ಮೋಕ್ಷದತ್ತ ಒಯ್ಯೋದಲ್ಲ, ಶಿಕ್ಷಣವನ್ನು ಮಾತ್ರ ಕೊಡ್ತಾನೆ ನಿನಗೆ. ಆದರೆ ವಾಚಕದ ಗುರು ಯಾರಪ್ಪ? ವಾಚಕದ ಗುರು ಯಾರು? ಪುರಾಣ ಹೇಳ್ತಿರ್ತಾನೆ, ವಾಚನ ಮಾಡೋದು ಗುರು. ಪುರಾಣ ಹೇಳಿ ಕುಂತಿರ್ತಾನೆ. ಆ ಪುರಾಣ ಹೇಳೋವೆಲ್ಲ ಇವ ನಾನೇ ಕುಂತೀನಿ ಅಂತ ನನ್ನನ್ನು ಗುರುವಾಗಿ ನಿಮ್ಮ ಮನೆಯ ದೇವರಾಗಿ ನೀವು ಸ್ವೀಕಾರ ಮಾಡೋಕ್ಕಾಗಲ್ಲ. ನಿಮ್ಮ ಗುರುಗಳೇ ಬೇರೆ ಇರ್ತಾರೆ, ನಿಮ್ಮ ಮನೆಯ ದೇವರೇ ಬೇರೆ ಇರ್ತಾರೆ. ಹೌದಾ? ಅದಕ್ಕೆ ಪುರಾಣದ ಗುರು ಇರ್ತಾನ ಪುಣ್ಯಾತ್ಮ, ಆತನನ್ನು ವಾಚಕ ಗುರು ಅಂತ ಕರೀತಾರೆ. ಅಂದ್ರೆ ಅದೇನ್ ಹೇಳ್ತಾನೆ? ಶಾಸ್ತ್ರವನ್ನ ಹೇಳ್ತಾನೆ, ಹಿಂಗಿರ್ಬೇಕು, ಹಿಂಗಿಲ್ಲ, ಹೀಗೆ ಹೀಗೆ ನೀವೆಲ್ಲ ಈಗ ನಡ್ಕೋಬೇಕು, ತತ್ವ ಪದಗಳನ್ನ ಹೇಳಿ ನಿಮಗೆ ವಾಚಕದಲ್ಲಿ ನಿಮ್ಮನ್ನ ಮಾರ್ಗದತ್ತ ಒಯ್ಯುವಂತನು ವಾಚಕದ ಗುರುವಾಗಿ ನಮಗೆ ಪರಿಣಮಿಸ್ತಾರೆ. ಇನ್ನ ಬೋಧಕದ ಗುರು ಯಾರು? ಬೋಧಕದ ಗುರು ಬೋಧನೆಯನ್ನ ಮಾಡತಕ್ಕಂಥದ್ದು. ನಮಗೆ ಬೋಧನೆಯನ್ನ ಯಾವಾಗ, ಎಲ್ಲಿ? ಹೌದಾ? ನಾವು ಹುಟ್ಟಿದಾಗ ನಮಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು, ದೀಕ್ಷಾ, ಶಿಕ್ಷಾ, ಮೋಕ್ಷ ಇವು ಮೂರನ್ನು ಯಾರು ಕೊಡ್ತಾರೋ ಅವರೇ ನಿಜವಾದ ಗುರುಗಳು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿದ್ದೇವೆ. ಅಂಥವರು ಯಾರಂದ್ರೆ ಶರಸ್ಥಲ ಬ್ರಹ್ಮ ಶ್ರೀ ವೀರಭದ್ರ ಮಹಾಸ್ವಾಮಿಗಳಂತವರು. ಅವರ ಪೀಠಕ್ಕೆ ಎಷ್ಟು ಮಂದಿ ಅನುಯಾಯಿಗಳದಾರೋ, ಎಷ್ಟು ಮಂದಿ ಭಕ್ತರದಾರೋ, ಆ ಪೀಠಕ್ಕೆ ಸಂಬಂಧಪಡಬೇಕಂತಾರೋ ಅವರಿಗೆಲ್ಲ ಆ ಗುರುಗಳು ಮೋಕ್ಷದ ಗುರುಗಳಾಗಿ ಪರಿಣಮಿಸ್ತಾರೆ.
ನಿಮಗೆ ಮೋಕ್ಷವನ್ನು ಕೊಡತಕ್ಕಂಥದ್ದು. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ. ಜಯಮಂಗಲಂ ಜಯ ನಮಃ. ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ. ಜಯಮಂಗಲಂ ಜಯ ನಮಃ. ಪಾರ್ವತೀಶ್ವರ ಮಹಾದೇವ. ಸದ್ಗುರುವಿನ ವಚನಗಳೇ ಶ್ರುತಿಗಳೆಂದು, ಸದ್ಗುರುವಿನ ವಚನಗಳೇ ಸ್ಮೃತಿಗಳೆಂದು, ಸದ್ಗುರುವಿನ ವಚನಗಳೇ ಪುರಾಣ ಆಗಮಗಳೆಂದು ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಶರಣಾದಿ ಪ್ರಮುಖರನ್ನ ಋಣಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ, ಹಾಗೆಯೇ ಸ್ವಯಂ ವ್ರತ ತತ್ವ ಪೂಜಾ ವಸ್ತು ಕದಳಿಯವರ ಸದ್ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ಸ್ಮರಿಸಿಕೊಳ್ಳುತ್ತಾ, ಹಾಗೆಯೇ ನಮ್ಮ ಆರಾಧ್ಯ ದೇವತೆಯಾದ ರಾಜರಾಜೇಶ್ವರಿಯನ್ನ ಸ್ಮರಿಸಿಕೊಂಡು, ಹಾಗೆಯೇ ನಮಗೆ ದೀಕ್ಷೆಯನ್ನು ಕೊಟ್ಟಂತ ಪೂಜ್ಯ ಷಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಯವರ ಅಡಿದಾವರಗಳಲ್ಲಿ ಅನಂತ ಪ್ರಣಾಮಗಳನ್ನ ಅರ್ಪಿಸುತ್ತಾರೆ. ಏನ್ ಶಕ್ತಿ ಇದೆ ಅಂದ್ರೆ, ಗುರು ಯಾರೇ ಇರ್ಬೋದು, ತಂದೆ ಇರ್ಬೋದು, ಗುರುನೇ. ಇವರು ನಮ್ಮ ಗುರುಗಳೇ. ಇವತ್ತು ನಾವು ಮಾತಾಡ್ತು ಅಂದ್ರೆ ಗುರುಗಳಿದ್ದಾರೆ. ಆಮೇಲೆ ಹಿರಿಯರು ಕೂಡ ಗುರುಗಳೇ. ಯಾಕಂದ್ರೆ ನಾವು ಹಿರಿಯರು ಕೂಡ ಗುರುಗಳು ಅನ್ಕೊಡಲ್ಲ. ಎಷ್ಟೋ ಮನೆಯಲ್ಲಿ ವಯಸ್ಸಾದವ್ರಿಗೆ ಏನಪ್ಪ ಇದು ಗುಜರಿ ಅಂತ ಅಂತೀವಿ. ತಪ್ಪು, ಅದು ಬಹಳ ತಪ್ಪು. ಯಾಕಂದ್ರೆ ಮನೆ ಒಳಗಡೆ ಬಂಗಾರ ನಾವು ಬೆಲೆ ಕೊಡ್ತೀವಿ, ಗಾಡಿ ಸೀರೆಗೆ ಬೆಲೆ ಕೊಡ್ತೀವಿ, ಅದಕ್ಕೆಲ್ಲ ಬೆಲೆ ಕೊಡ್ತೀವಿ. ಅದಕ್ಕೆಲ್ಲ ಹೇಳ್ತಾರೆ, ಮನೆಯ ಖಜಾನೆ ಒಳಗಿರುವಂತಹ ಸಿರಿ ಸಂಪತ್ತಿಗಿಂತ ಕಟ್ಟೆಯ ಮೇಲೆ ಹೊರಗಡೆ ಕುಂತಿರುವಂತಹ ಸಿರಿ ಸಂಪತ್ತಿನ ಮೌಲ್ಯ ದೊಡ್ಡ. ಕಟ್ಟೆ ಮೇಲೆ ಯಾಕೆ ಕುಂತಿರ್ತಾರೆ ಯಜಮಾನರು? ಅವ್ರು ದೊಡ್ಡವರು, ಒಳಗಿನ ದೊಡ್ಡದಲ್ಲ. ನಾವು ಬಂಗಾರ ಅಂತೀವಿ ಅಲ್ಲ, ಒಳಗಿನ ಯಾರು ಆತ ಕೂಡ ನಮಗೆ ಮಾರ್ಗದರ್ಶನ ಮಾಡಿದಂತಹ ಗುರು. ಅದಕ್ಕೆ ನಾವು ಗುರಿ ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ. ಇನ್ನು ಗುರುಗಳ ಮಾತುಗಳನ್ನು ನಾವು ಯಾಕೆ ಕೇಳಬೇಕು? ಏನ್ ಲಾಭ, ಏನಾದ್ರು ಬೆನಿಫಿಟ್ ಬರ್ತಂದ್ರೆ, ಬೆಳಗಾವಿಯಲ್ಲಿ ಸಿಲಿಂಡರ್ ಸಿಗಬೇಕಾದ್ರೆ 4 ಗಂಟೆ ಲೈನ್ ಇರ್ತೀವಿ. ನಿಮ್ಮ ಗಾಡಿಗೆ ಹಾಕುವಂತ ಪೆಟ್ರೋಲ್ 2 ಲೀಟರ್ 3 ಲೀಟರ್ ಆಮೇಲೆ ಖಾಲಿ ಆಗ್ತದೆ, ಗಾಡಿ ಸ್ಟಾಪ್ ಆಗ್ತದೆ. ಮೊಬೈಲ್ ಇದೆ ನಮ್ಮ ಕಿಸೆಯಲ್ಲಿ, ಆ ಮೊಬೈಲ್ ಚಾರ್ಜ್ ಮಾಡಿದ್ರೆ 2 ದಿವಸ 3 ದಿವಸ ಆದ್ಮೇಲೆ ಮೊಬೈಲ್ ಚಾರ್ಜ್ ಖಾಲಿ ಆಗ್ತದೆ. ಇನ್ವೆರ್ಟರ್ ಅಂತ ಇರ್ತದೆ. ಇವರ ಆಶೀರ್ವಾದ ಚಾರ್ಜ್ ನಮ್ಮ ವಂಶೀಯತೆ ಬೆಳಿತೀವಿ. ನಮ್ಮ ಮಠಗಳ ಒಂದು ನಾವು ಸಂಘವನ್ನು ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಚಿನ್ನ ಕೊಟ್ಟರು ಬೇಡ ಕನ್ನ ಹಾಕುವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಕೋಟಿ ಕೊಟ್ಟರು ಬೇಡ ಹುಡುಕರ ಸಂಘ, ಕೊಟ್ಟರೆ ಕೊಡು ಇಂತಹ ಸ್ವಾಮೀಜಿಯವರ ಸಂಘ ಅಂತೇಳಿ. ಆಮೇಲೆ ಎಷ್ಟೊಂದು ನಂಬಿಕೆ ಇಡಬೇಕಂದ್ರೆ, ನಾವು ಸುಮ್ಮನೆ ಏನು ಮಠಕ್ಕೆ ಬರ್ತೀವಿ ಗುರುಗಳು ಬರ್ತಾರಲ್ಲ, ನಂಬಿಕೆ ಇಟ್ಟು ಬರ್ಬೇಕು. ಏನ್ ನಂಬಿಕೆ? ಅದು ಸತ್ಯವಾದ ಕಾಪಾಡ್ತಾ ಇದ್ದೀನಿ. ನಾನು ಸತ್ಯದ ಮೂಲಕನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಒಂದು ಉದಾಹರಣೆ, ನಾನು ಅಜ್ಜ ಪೂಜೆ ಸತ್ಯ ವಿಡಿಯೋ ಸಮೇತ ನನ್ನ ಕಡೆ ಇದೆ. ನಾನು ಹೇಳ್ತೀನಿ. ಏನ್ ಹೇಳ್ತಂದ್ರೆ, ನವೆಂಬರ್ ನಲ್ಲಿ ಎಮ್ಮಿನಲ್ಲಿ ದಾಸೋಹ ಮಾಡಿಸಿದೀವಿ ಜೆಟಿಆರ್ನಲ್ಲಿ. ನನ್ನ ಒಂದು ತಂಡ ಸೇರಿ ಅವತ್ತು 3-4 ಸಾವಿರ ಜನ ದಾಸೋಹ ಮಾಡಿದ್ರು. ಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗಿರ್ಲಿ ಅಂತೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮ, ವಿಷ್ಣು, ಮಹೇಶ್ವರ ಪ್ರತ್ಯೇಕ ಶಕ್ತಿಗಳನ್ನು ಹೊಂದಿದ್ದಾರೆ. ಅದು ಕೂಡ ಕೊನೆಗೆ ತಸ್ಮೈ ಶ್ರೀ ಗುರವೇ ನಮಃ ಅಂದ್ರೆ ಎಲ್ಲಾ ಶಕ್ತಿಗಳನ್ನು, ಸೃಷ್ಟಿ, ಸ್ಥಿತಿ, ಲಯ, ಈ 3 ಅಂಶಗಳನ್ನು ಒಬ್ಬ ವ್ಯಕ್ತಿಯಲ್ಲಿ ನೋಡ್ಬೇಕಾದ್ರೆ ಅದು ಗುರುಗಳಲ್ಲಿ ಮಾತ್ರ ಅಂತೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆ ಗುರುಗಳು ಮನಸ್ಸು ಮಾಡಿದ್ರೆ ಸೃಷ್ಟಿ, ಸ್ಥಿತಿ, ಲಯ ಎಲ್ಲಾ ವಿಷಯಗಳನ್ನು ಕರಗತ ಮಾಡಿ ನೀಡುತ್ತಾರೆ. ಬರುವ ಭಕ್ತರಿಗೆ ಎಲ್ಲ ಸಂಕಟಗಳನ್ನು ನಿವಾರಣೆ ಮಾಡುವಂತ ಒಂದು ಶಕ್ತಿ ಅವರಲ್ಲಿ ಇರುತ್ತೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮನೇ ತುಂಬಾ ಉತ್ತಮವಾದಂತ ನಿದರ್ಶನ ಅಂತೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ತುಂಬಾ ದೂರದಿಂದ ಎಲ್ಲ ಗುರುಗಳ ಆಶೀರ್ವಾದ ಪಡೆಯಕ್ಕೆ ಬಂದಿದ್ವಿ. ವರ್ಷದ 367 ದಿನ ಕೂಡ ಗುರುಗಳು ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಭಕ್ತರ ಬಗ್ಗೆ, ನಮ್ಮ ನೋವು, ನಲಿವು, ಕಷ್ಟ ಬಗ್ಗೆ ಸದಾಕಾಲ ಚಿಂತೆ ಮಾಡ್ತಿರ್ತಾರೆ. ಬಿಟ್ಟರೆ ಬೇರೆ ಯಾರು ಕೆಲಸ. ಈ ಒಂದು ದಿನ ಮಾತ್ರ ಅವ್ರ ಬಗ್ಗೆ ಕಾಳಜಿ ಮಾಡೋ ಜವಾಬ್ದಾರಿ ಎಲ್ಲಾ ಭಕ್ತರ ಮೇಲೆ ಇರೋದಕ್ಕೆ ನೀವೆಲ್ಲರೂ ಇಷ್ಟು ಜನ ಇಲ್ಲಿ ಸಾಕ್ಷೀಭೂತರಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಾನು
ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಬಹುಶಃ ಹುಸೇನ್ ಬಾಷಾ ಅವರು ತುಂಬ ವಿಚಾರಗಳು ಹೇಳಿದ್ದಾರೆ. ಇದೇ ಥರ ಒಂದು ಮಠ ಗುರುಗಳ ಥರನೇ ಕಾಯಕಯೋಗಿ ಚಿದಾನಂದ ಅನ್ನೋ ಥರ ಒಂದು ಪೂಜೆ ಇರ್ತಾರೆ. ಇದೇ ಥರ ಒಂದು ಮಠ ಇರುತ್ತೆ. ಒಂದು 10 ಜನ ಸೇವಕರು ಇರ್ತಾರೆ. 10 ಜನ ನಿತ್ಯ ಕಾಯಕ ಒಂದು ಪೂಜೆ ಮಾಡೋದು, ಗುರುಗಳು ಸೇವೆ ಮಾಡೋದು, ಬಂದಂಥ ಭಕ್ತಗಳಿಗೆ ಒಳ್ಳೆಯ ಒಂದು ಸರ್ವಿಸ್ ಕೊಡುವಂಥ ಕಾಯಕ ಇರ್ತದೆ. 10 ಜನದಲ್ಲಿ ಒಬ್ಬನಿಗೆ ಒಂದು ಸಮಸ್ಯೆ ಇರುತ್ತೆ. ವಯಸ್ಸಿಗೆ ಬಂದಂಥ ಒಬ್ಬ ಸಹೋದರಿ ಇರ್ತಾಳೆ. ಅವನಿಗೆ ಮದುವೆ ಮಾಡೋ ಜವಾಬ್ದಾರಿ ಮತ್ತು ಹಾರಗಳನ್ನ ಪರಮ ಪೂಜ್ಯರಿಗೆ ಒಂದು ಸಮರ್ಪಿಸುವ ತಾವೆಲ್ಲರೂ ಪಾಲು ಪೂಜೆಗೆ ಮಾಡಿದಿರಿ. ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಬಂದಿದ್ದ ದಯಮಾಡಿ ಸಾಲಿನಲ್ಲಿ ಬರ್ಬೇಕು. ದಯಮಾಡಿ ತಾಯಂದಿರು ಸ್ವಲ್ಪ ಶಾಲೆಗಳನ್ನು ತಂದಿರ್ತಕ್ಕಂಥವ್ರು ಇದಾರೆ. ದಯಮಾಡಿ ಭಕ್ತಾದಿಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ರೆ ಅವ್ರು ಫೋಟೋ ತೆಗೆಸ್ಕೊಳ್ತಾರೆ. ಮತ್ತೆ ಆಮೇಲೆ ನೀವು ಬಂತ ಎಲ್ರಿಗೂ ಆಶೀರ್ವಾದಕ್ಕೆ ಅವಕಾಶ ಇರ್ತದೆ. ಎಲ್ಲರಿಗೂ ಅವಕಾಶ ಐತೆ. ದಯಮಾಡಿ ತಾಯಂದಿರು ಸ್ವಲ್ಪ ದಾರಿ ಬಿಡ್ಬೇಕಲ್ಲೀಗ. ಮೊಬೈಲ್ ಕ್ಯಾಮೆರಾದಲ್ಲಿ ಫೋಟೋ ತೆಗಿಬೇಕಂತ ನಮ್ಮ ಭಕ್ತಾದಿಗಳು ದಯಮಾಡಿ ಯಾರು ಈ ಕಡೆ ಎದುರುಗಡೆ ಬರ್ಬೇಕು. ಬಹಳ ಗಲಾಟೆ ಮಾಡ್ತಾ ಇದ್ರಿ. ದಯಮಾಡಿ ಇನ್ನೇನು ಕಾರ್ಯಕ್ರಮ ಇದು ಕೊನೆ ಅಂತ ದಯವಿಟ್ಟು ತಾವು ಪಾದ ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರಿ. ಮುತ್ತಿನಾರಸಿ ಎತ್ತಿ ಬೆಳಗಿರೆ ಶರಣ ಗುರು ಸಿದ್ದೇಶಗೆ ರಾಗ ಭಾವವ ತುಂಬಿ ಹಾಡಿ ಶರಣ ಗುರು ಸಿದ್ದೇಶಗೆ ರಾಗ ಭಾವವ ತುಂಬಿ ಹಾಡಿ ಶರಣ ಗುರು ಸಿದ್ದೇಶಗೆ ಕಾಮಧೇನು ಕಲ್ಪವೃಕ್ಷಗೆ ಶರಣ ಸದ್ಗುಣ ಸಾಂದ್ರಗೆ ಕಾಮಧೇನು ಕಲ್ಪವೃಕ್ಷಗೆ ಶರಣ ಸದ್ಗುಣ ಸಾಂದ್ರಗೆ ವರಸಿತರ ಪುರ ಮಂದಿರದಿ ಮಂತ್ರ ಮೂರುತಿ ತಾತಗೆ ವರಸಿತರ ಪುರ ಮಂದಿರದಿ ಮಂತ್ರ ಮೂರುತಿ ತಾತಗೆ ಮುತ್ತಿನಾರತಿ ಎತ್ತಿ ಬೆಳಗಿರಿ ಶರಣ ಸದ್ಗುರು ಶರಣ ಮುತ್ತಿನಾರತಿ ಎತ್ತಿ ಬೆಳಗಿರಿ ಶರಣ ಸದ್ಗುರು ಸಿದ್ದೇಶಗೆ ರಾಗ ಭಾವವ ತುಂಬಿ ಹಾಡಿ ಶರಣ ಸದ್ಗುರು ಸಿದ್ದೇಶಗೆ ವೇದ ಮಂತ್ರ ಘೋಷ ಮಧ್ಯದಿ ದೇವಗಣ ಸಾನ್ನಿಧ್ಯಗೆ ವೇದ ಮಂತ್ರ ಘೋಷ ಮಧ್ಯದಿ ದೇವಗಣ ಸಾನ್ನಿಧ್ಯಗೆ ಪುಷ್ಪ ಪರಿಮಳ ಅಂದ ಚಂದದಿ ಅರ್ಪಿಸುವೆ ಗುರುಪಾದಕ್ಕೆ ಪುಷ್ಪ ಪರಿಮಳ ಅಂದ ಚಂದದಿ ಅರ್ಪಿಸುವೆ ಗುರುಪಾದಕ್ಕೆ ಮುತ್ತಿನಾರತಿ ಎತ್ತಿ ಬೆಳಗಿರಿ ಶರಣ ಗುರು ಸಿದ್ದೇಶಗೆ ರಾಗ ಭಾವವ ಗುರುಲಿಂಗ ಜಂಗಮಾಚಾರ್ಯರಿಗೆ ಮಂಗಲಮಯ
ಧವರಿಗೆ ಮಂಗಲವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯರಿಗೆ ಚೋಣಿಯಳೆರ ತರನೇನ ವಿಸರದೆ ಚೋಣಿಯ ಪಾವನ ವೇದವಗೆ ಅಣತುಣ ಕಾಷ್ಟದೊಳಲು ದಿನ ನೆಲಸಿರ ಗಣಕುಲ ನಾಯಕರೇಡುಕಗೆ ಬೋರೆ ಮಗಿಮ ಭವದೂರ ನಿಗಮಚು ವಿಚಾರ ಕಲಶ ಸಂಹಾರಕಗೆ ವೀರಶೈವ ಸಮಯ ಮುದಿಸತಿದರ ತಾರಕರ್ಣಿ ಗುರುದಾರುಕಗೆ ಮಂಗಲಮಯ ಮಗಲಿಂಗದವರಿಗೆ ಮಗಲವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯರಿಗೆ ಲೋಕದೊಳುತ್ತಮ ಖ್ಯಾತಿಯ ಧರಿಸುತ್ತ ಕಾಕುಮತಂಗಳ ಜಯಿಸಿದಗೆ ನಾಕ ಭವಾಚಿತನ ಕಮನಾಯತ ಶೋಕೋರೈಕೋ ದಾರುಕಗೆ ಮಂಗಲಮಯ ಮಗಲಿಂಗದವರಿಗೆ ಮಗಳವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯರಿಗೆ ಚಂಡಮತಂಗಳ ಖಂಡಿಸಿ ಬ್ರಹ್ಮ ಕಂಡ ತತ್ವವಂ ಬೋಧಿಪಗೆ ಕಂಡ ಪರಶುವಿನ ತುಂಡ ಜನಿಸಿದ ಕಂಡ ಪಂಡಿತ ರಾಜ್ಯರಿಗೆ ಮಂಗಲಮಯ ಮಗಲಿಂಗದವರಿಗೆ ಮಗಳವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯರಿಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.